150 ವರ್ಷ ಆಯಿತು. ಯಾವುದಕ್ಕೆ? ಒಂದೇ ಮಾತರಂ ಗೀತ ರಚನೆಯಾಗಿ. ಈ ಎಲ್ಲ ವಿಚಾರಗಳಲ್ಲಿ ಭಾರತ ದೇಶ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮನ್ನು ಏನೇನೋ ಮಾಡಿ, ಯಾವ್ಯಾವುದನ್ನೋ ಕಲಿಸಿ, ಯಾವ್ಯಾವುದನ್ನೋ ಮರೆಸಿ ಹಾಕಿ, ಯಾರ್ಯಾರ್ದೋ ಹಿತಾಸಕ್ತಿಗಳನ್ನು ಕಾಪಾಡುವಂಥ ಪರಿಸ್ಥಿತಿ ಈ ದೇಶದಲ್ಲಿ ಆಗೋಗ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಿಗಳು ಸಂಸತ್ನಲ್ಲಿ ನಿಂತ್ಕೊಂಡು ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಒಂದೇ ಮಾತರಂ ಸಂಪೂರ್ಣವಾಗಿರುವಂಥ ಅರ್ಥಗಳೇನು, ಯಾವ್ಯಾವುದರಲ್ಲಿ ಇನ್ವಾಲ್ವ್ ಆಗಿದೆ, ಏನು, ಯಾಕೆ ಇದನ್ನು ರಚನೆ ಮಾಡಿದ್ರು, ಅದನ್ನು ಹೇಗೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ತುಂಡರಿಸ್ತು, ಮುಸ್ಲಿಂ ಲೀಗಿಗೆ ಹೇಗೆ ಮಂಡಿಯೂರು ಕೂತ್ಕೊಳ್ತು ಕಾಂಗ್ರೆಸ್ಸು, ಅದಕ್ಕೆ ನೆಹರು ಅವರು ಹೇಗೆ ಆ ರೀತಿಯಲ್ಲಿ ಮಾಡಿದ್ರು, ಒಂದೇ ಮಾತರಂ ಇಡೀ ಪದ್ಯವನ್ನು ಕಟ್ ಮಾಡಿದ್ರು ರಾಷ್ಟ್ರಗೀತೆಯನ್ನು ಅನ್ನುವಂಥದ್ದನ್ನು ಇವತ್ತು ಏಳೆಯಾಗಿ ಬಿಡಿಸಿ ಹೇಳಿದರು. ಜೊತೆಗೆ ಕಾಂಗ್ರೆಸ್ಸನ್ನು ಕೂಡ ತಿವಿದ್ರು. ಅದು INC ಅಲ್ಲ MNC ಆಗಿದೆ ಅಂತ. ಸ್ಟೋರಿ ನೋಡಿ. ಒಂದೇ ಮಾತರಂ ಗೀತೆಗೆ 1.5 ಶತಮಾನ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ. ಭಾರತದ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಒಂದೇ ಮಾತರಂ ಒಂದು ಮಂತ್ರವಾಗಿದ್ದು ಅದು ತ್ಯಾಗಕ್ಕೆ ದಾರಿ ತೋರಿಸಿತು ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಒಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ವಿಶೇಷ ಚರ್ಚೆ ಶುರುವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಮೊದಲು ಮಾತನಾಡಿದ್ರು. ಒಂದೇ ಮಾತರಂ ಒಂದು ಮಂತ್ರ ಘೋಷಣೆಯಾಗಿದ್ದು ಅದು ಸ್ವತಂತ್ರ ಚಳುವಳಿಗೆ ಶಕ್ತಿ, ಸ್ಫೂರ್ತಿ ಮತ್ತು ತ್ಯಾಗ ಮತ್ತು ಪ್ರಾಯಶ್ಚಿತ್ತದ ಮಾರ್ಗವನ್ನ ತೋರಿಸಿತು. ಒಂದೇ ಮಾತರಂನ 150 ವರ್ಷಗಳಿಗೆ ನಾವು ಸಾಕ್ಷಿಯಾಗುತ್ತಿರುವುದು ಹೆಮ್ಮೆಯ ವಿಷಯ. ಇದು ಒಂದು ಐತಿಹಾಸಿಕ ಕ್ಷಣ ಅಂದ್ರು. इस मंत्र ने, जिस जय घोष ने देश की आजादी के आंदोलन को ऊर्जा दी थी, प्रेरणा दी थी, त्याग और तपस्या का मार्ग दिखाया था, उस वंदे मातरम का पुण्य स्मरण करना इस सदन में हम सबका ये बहुत बड़ा सौभाग्य है और हमारे लिए गर्व की बात है कि वंदे मातरम के 150 वर्ष निमित्त इस ऐतिहासिक अवसर के हम साक्षी बन रहे हैं. ಒಂದೇ ಮಾತರಂ ವಿಚಾರದಲ್ಲಿ ಕಾಂಗ್ರೆಸ್ ರಾಜಿ, ಮುಸ್ಲಿಂ ಲೀಗ್ಗೆ ತಲೆಬಾಗಿ ಒಂದೇ ಮಾತರಂ ವಿಭಜನೆ, ನೆಹರು ಹೆಸರು ಪ್ರಸ್ತಾಪಿಸಿ ಮೋದಿ ವಾಗ್ದಾಳಿ. ಒಂದೇ ಮಾತರಂ ವಿಷಯದಲ್ಲಿ ಕಾಂಗ್ರೆಸ್ ರಾಜಿ ಮಾಡಿಕೊಂಡಿದ್ದು ದೇಶಕ್ಕೆ ದುರದೃಷ್ಟಕರ. ಅವರು ಮುಸ್ಲಿಂ ಲೀಗ್ಗೆ ತಲೆಬಾಗಿ ಒಂದೇ ಮಾತರಮನ್ನ ವಿಭಜಿಸಲು ನಿರ್ಧರಿಸಿದ್ರು ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಒಂದೇ ಮಾತರಂ 50 ವರ್ಷಗಳನ್ನ ಪೂರೈಸಿದಾಗ ಭಾರತವು ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಒಂದೇ ಮಾತರಂ 100 ವರ್ಷಗಳನ್ನ ಪೂರೈಸಿದಾಗ ಭಾರತವು ತುರ್ತು ಪರಿಸ್ಥಿತಿಯ ಹಿಡಿತದಲ್ಲಿತ್ತು. ಆ ಸಮಯದಲ್ಲಿ ದೇಶಭಕ್ತರನ್ನ ಬಂಧಿಸಲಾಯಿತು. ನಮ್ಮ ಸ್ವತಂತ್ರ ಚಳುವಳಿಗೆ ಸ್ಫೂರ್ತಿ ನೀಡಿದ ಹಾಡು ದುರದೃಷ್ಟವಶಾತ್ ಭಾರತವು ಕರಾಳ ಅವಧಿಯನ್ನ ವೀಕ್ಷಿಸುತ್ತಿತ್ತು ಅಂದ್ರು. वंदे मातरम का जब 50 वर्ष हुए तब देश गुलामी में जीने के लिए मजबूर था और वंदे मातरम के 100 साल हुए तब देश आपातकाल की जंजीरों में जकड़ा हुआ था. जब वंदे मातरम 100 साल के अत्यंत उत्तम पर्व था तब भारत के संविधान का गला घोंट दिया गया था. जब वंदे मातरम 100 साल का हुआ तब देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया था. जिस वंदे मातरम के गीत ने देश को आजादी की ऊर्जा दी थी, उसके जब 100 साल हुए तो दुर्भाग्य से एक काला कालखंड हमारे इतिहास में उजागर हो गया. हम लोकतंत्र के गिरोह में थे. ಕಾಂಗ್ರೆಸ್ ವಿರುದ್ಧ ಟೀಕೆ ಮುಂದುವರಿಸಿದ ಮೋದಿ ನೆಹರು ಅವರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ ಅನ್ಯಾಯ ಆಗಿದೆ ಅಂದ್ರು. ಕಾಂಗ್ರೆಸ್ ಪಕ್ಷವು ರಾಷ್ಟ್ರಗೀತೆಯ ವಿಷಯದಲ್ಲಿ ರಾಜಿ ಮಾಡಿಕೊಂಡಿದೆ ಮತ್ತು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದನ್ನ ಪ್ರಚಾರ ಮಾಡುವುದು ಮುಸ್ಲಿಮರನ್ನ ಕೆರಳಿಸಬಹುದು ಅಂತ ಹೇಳಿದ್ರು. ನೆಹರು ಸುಭಾಷ್ ಚಂದ್ರ ಬೋಸ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿ 5 ದಿನಗಳಲ್ಲಿ ಮುಸ್ಲಿಂ ಲೀಗ್ ಒತ್ತಡಕ್ಕೆ ಮಣಿದು ಗೀತೆಯನ್ನ ತುಂಡು ಮಾಡಿತು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा.
बजाय कि नेहरू जी मुस्लिम लीग के आधारहीन बयानों को तगड़ा जवाब देते, करारा जवाब देते, मुस्लिम लीग के बयानों की निंदा करते और वंदे मातरम के प्रति खुद की भी और कांग्रेस पार्टी की भी निष्ठा को प्रकट करते। लेकिन उल्टा हुआ। वो ऐसा क्यों कर रहे वो तो पूछा ही नहीं, न जाना। लेकिन उन्होंने वंदे मातरम की ही पड़ताल शुरू कर दी। जिन्ना के विरोध के 5 दिन बाद ही 20 अक्टूबर को नेहरू जी ने नेताजी सुभाष बाबू को चिट्ठी लिखी। उस चिट्ठी में जिन्ना की भावना से नेहरू जी अपनी सहमति जताते हुए कि वंदे मातरम की, ये जो उन्होंने सुभाष बाबू को लिखा है, वंदे मातरम की आनंद मठ वाली पृष्ठभूमि मुसलमानों को इरिटेट कर सकती है। मैं नेहरू जी का कोट पढ़ता हूं। नेहरू जी कहते हैं, मैंने वंदे मातरम गीत का बैकग्राउंड पढ़ा है। नेहरू जी फिर लिखते हैं, मुझे लगता है कि ये जो बैकग्राउंड है इससे ಮುಸ್ಲಿಂ ಭड़केंगे। ದೇಶವನ್ನ ಒಗ್ಗೂಡಿಸಿದ ವಂದೇ ಮಾತರಂ. ಬಂಗಾಳ ವಿಭಜನೆಗೆ ಮುಂದಾದ ಬ್ರಿಟಿಷರು 1905ರಲ್ಲಿ ಬ್ರಿಟಿಷರು ಬಂಗಾಳವನ್ನ ವಿಭಜಿಸಿದರು ಎಂದ ಪ್ರಧಾನಿ ಮೋದಿ, ಆದರೆ ಅಂತಹ ಸಮಯದಲ್ಲೂ ವಂದೇ ಮಾತರಂ ಬಂಡೆಯಂತೆ ನಿಂತು ಏಕತೆಗೆ ಪ್ರೇರಣೆಯನ್ನ ನೀಡಿತ್ತು. ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ಅಳವಡಿಸಿಕೊಂಡಾಗ ಬಂಗಾಳದ ಬೌದ್ಧಿಕ ಪರಾಕ್ರಮವು ಆ ಬಿಕ್ಕಟ್ಟಿನ ಮೂಲಕ ರಾಷ್ಟ್ರವನ್ನ ಮುನ್ನಡೆಸಿತು ಅಂತ ಮೋದಿ ಹೇಳಿದರು. 1857ರ ನಂತರ ಭಾರತವನ್ನ ನಿಯಂತ್ರಿಸುವುದು ಕಷ್ಟ ಅಂತ ಬ್ರಿಟಿಷರು ಅರ್ಥ ಮಾಡಿಕೊಂಡ್ರು. ಭಾರತವನ್ನ ವಿಭಜಿಸುವ ಮತ್ತು ಜನರನ್ನ ಪರಸ್ಪರ ಹೋರಾಡುವಂತೆ ಮಾಡುವ ತಮ್ಮ ಯೋಜನೆಗಳನ್ನ ಕಾರ್ಯಗತಗೊಳಿಸುವುದು ಕಷ್ಟ ಎಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಬಂಗಾಳವನ್ನ ತಮ್ಮ ಪ್ರಾಯೋಗಿಕ ಕೇಂದ್ರವನ್ನಾಗಿ ಮಾಡಿಕೊಂಡು ಒಡೆದು ಆಳುವ ವಿಧಾನವನ್ನ ಆರಿಸಿಕೊಂಡ್ರು. ಬಂಗಾಳದ ಬೌದ್ಧಿಕ ಶಕ್ತಿ ದೇಶವನ್ನ ಮುನ್ನಡೆಸುತ್ತಿದ್ದ ದಿನಗಳು ಅವು ಅಂತ ಮೋದಿ ಹೇಳಿದ್ರು. अंग्रेज समझ चुके थे कि 1857 के बाद लंबे समय तक भारत में टिकना उनके लिए मुश्किल लग रहा था। और जिस प्रकार से वो अपने सपने लेकर के आए थे, तब उनको लगा कि जब तक भारत को बांटेंगे नहीं, जब तक भारत को टुकड़ों में नहीं बांटेंगे, भारत में ही लोगों को एक दूसरे से लड़ाएंगे नहीं, तब तक यहां राज करना मुश्किल है। और अंग्रेजों ने बांटो और राज करो इस रास्ते को चुना और उन्होंने बंगाल को इसकी प्रयोगशाला बनाया। क्योंकि अंग्रेज भी जानते थे वो एक वक्त था जब बंगाल का बौद्धिक सामर्थ्य देश को दिशा देता था, देश को ताकत देता था, देश को प्रेरणा देता था। और इसलिए अंग्रेज भी चाहते थे कि बंगाल का ये जो सामर्थ्य है वो पूरे देश की शक्ति का एक प्रकार से केंद्र बिंदु है। और इसलिए अंग्रेजों ने सबसे पहले बंगाल के टुकड़े करने की दिशा में काम किया। ತಮ್ಮ ಮಾತಿನಲ್ಲಿ ರಾಷ್ಟ್ರಗೀತೆಯನ್ನ ಶ್ಲಾಘಿಸಿದ ಪ್ರಧಾನಿ ಮೋದಿ, ವಂದೇ ಮಾತರಂ ರಾಷ್ಟ್ರವನ್ನ ಒಗ್ಗೂಡಿಸಿದ್ದರಿಂದ ಜನರು ಅದಕ್ಕೆ ಋಣಿಯಾಗಿರಬೇಕು ಅಂತ ಹೇಳಿದರು. ಇಲ್ಲಿ ಯಾವುದೇ ನಾಯಕತ್ವ ಮತ್ತು ವಿರೋಧವಿಲ್ಲ. ವಂದೇ ಮಾತರಂ ಋಣವನ್ನ ಸಾಮೂಹಿಕವಾಗಿ ಶ್ಲಾಘಿಸಲು ಮತ್ತು ಸ್ವೀಕರಿಸಲು ನಾವು ಇಲ್ಲಿದ್ದೇವೆ. ಈ ಹಾಡಿನ ಕಾರಣದಿಂದಾಗಿ ನಾವೆಲ್ಲರೂ ಇಲ್ಲಿದ್ದೇವೆ. ವಂದೇ ಮಾತರಂನ ಋಣವನ್ನ ನಾವೆಲ್ಲರೂ ಕೂಡ ಅಂಗೀಕರಿಸುವ ಪವಿತ್ರ ಸಂದರ್ಭ ಇದು. ಇದು ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ರಾಷ್ಟ್ರವನ್ನ ಒಂದುಗೂಡಿಸಿತು. ಮತ್ತೆ ಒಂದಾಗಲು ಮತ್ತು ಎಲ್ಲರೊಂದಿಗೂ ಕೂಡ ಒಟ್ಟಾಗಿ ಚಲಿಸುವ ಸಮಯ ಬಂದಿದೆ. ಈ ಹಾಡು ನಮ್ಮ ಸ್ವತಂತ್ರ ಹೋರಾಟಗಾರರ ಕನಸುಗಳನ್ನ ನನಸಾಗಿಸಲು ನಮಗೆ ಸ್ಫೂರ್ತಿ ಮತ್ತು ಶಕ್ತಿಯನ್ನ ನೀಡಬೇಕು. 2047ರ ವೇಳೆಗೆ ನಮ್ಮ ರಾಷ್ಟ್ರವನ್ನ ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಸಂಕಲ್ಪವನ್ನ ನಾವು ಪುನರುಚ್ಚರಿಸಬೇಕಾಗಿದೆ ಅಂತ ಮೋದಿ ಹೇಳಿದರು.
ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.